ನಿಮ್ಮ ಮಧ್ಯದಲ್ಲಿ ಹಂಚಲಿಕ್ಕೆ ನಾನು ಇಷ್ಟವುಳ್ಳವನಾಗಿದ್ದೇನೆ. ಆದಷ್ಟು ನನಗೆ ಕೊಡಲ್ಪಟ್ಟಿರ್ತಕ್ಕಂಥ ಸಮಯದಲ್ಲಿ ನಾನು ಅದನ್ನು ಆ ತಲುಪೋದಕ್ಕೆ ನಾನು ಪ್ರಯತ್ನ ಮಾಡುವಂತವನಾಗಿದ್ದೇನೆ. ಯಾಕಂತಂದ್ರೆ ಆ ಸೇವಕರಾದಂತ ನಾವೆಲ್ಲರೂ ಒಬ್ಬ ಸೇವಕರ ಕರಿವಿಕೆ ಅಂತಕ್ಕಂಥದ್ದು ಬಹಳ ಆಳವಾದಂತ ಕರಿವಿಕೆ. ಇದನ್ನು ನಾವು ಯಾವತ್ತು ಮರಿಬಾರದು, ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಪ್ರೀತಿಯ ದೇವ ಜನರೇ, ಈ ಲೋಕದಲ್ಲಿ ಬೋಧಕನ ಸೇವೆಯು ಯಾವ ರೀತಿಯಾಗಿರ್ಬೇಕಂದ್ರೆ ನಿರಂತರವಾಗಿರ್ತಕ್ಕಂಥ ನಂಬಿಗಸ್ತಿಕೆಯಿಂದ ಕೂಡಿರಬೇಕೆಂಬುದಾಗಿ ನಾವು ಅನೇಕ ದೇವರ ವಾಕ್ಯದ ಆಧಾರದ ಮೇರೆಗೆ ನಾವು ನೋಡುವಂತವರಾಗಿದ್ದೇವೆ. ಜೊತೆಗೆ ಈ ಲೋಕದಲ್ಲಿ ನಾವು ಯಶಸ್ವಿನ ಮಟ್ಟವನ್ನು ತಲುಪಲು ದೇವರಿಂದ ಕರೆಯಲ್ಪಟ್ಟಿಲ್ಲ. ನಾವು ಈ ಲೋಕದಲ್ಲಿ ಕ್ರಿಸ್ತನಿಗಾಗಿ ಶ್ರಮೆಗಳನ್ನು ಮತ್ತು ಹಿಂಸೆಗಳನ್ನು ಅನುಭವಿಸಿ ಎದುರಿಸುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ ಎಂಬುದಾಗಿ ನಾವು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕಾದಂತ ಸಂಗತಿ. ಅದಕ್ಕೆ ಇನ್ನೊಂದು ಮಾತಿನಲ್ಲಿ ಹೇಳಬೇಕಾದ್ರೆ ನಾವು ಶರೀರದ ಆಸೆಗಳನ್ನು ಪೂರೈಸುವುದಕ್ಕಾಗಿ ನಾವು ಕರೆಯಲ್ಪಟ್ಟಿಲ್ಲ, ಕರ್ತನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಹಾಗಾದ್ರೆ ಬೋಧಕನ ಕೇಂದ್ರೀಕೃತವಾಗಿರ್ತಕ್ಕಂಥ ಕರೆ ಯಾವ ರೀತಿಯಾಗಿರುತ್ತದೆ? ಈ ಮನೆ ವರ್ತವನ್ನು ನಂಬಿಗಸ್ತಿಕನಂತಂದ್ರೆ ಯಾವ ವಿಷಯದಲ್ಲಿ ನಂಬಿಗಸ್ತಿಕನಾಗಿ ಕಂಡು ಬರುವಂತದ್ದು ಅವಶ್ಯ? ಯಾಕಂದ್ರೆ ನಂಬಿಗಸ್ತಿಕೆ ಅಂದ್ರೆ ಬಹಳಷ್ಟು ವಿಷಯದಲ್ಲಿ ನಮಗೆ ಬೇರೆ ಬೇರೆ ವಿಚಾರಗಳು ಬರ್ತವೆ. ಆದ್ರೆ ಸತ್ಯವೇದ ಯಾವ ವಿಷಯದಲ್ಲಿ ನಾವು ನಂಬಿಗಸ್ತಿಕರಾಗಿರ್ಬೇಕೆಂಬುದಾಗಿ ನೋಡುವುದಾದ್ರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ 5 ತತ್ವಗಳನ್ನು ನಾನು ನಿಮ್ಮ ಮಧ್ಯದಲ್ಲಿ ಹಂಚಲಿಕ್ಕೆ ಇಷ್ಟವುಳ್ಳವನಾಗಿದ್ದೇನೆ. ಮೊದಲನೇದಾಗಿ, ಮನೆ ವಾರ್ತ್ಯವನ್ನು ದೇವರ ವಾಕ್ಯವನ್ನು ನಿಖರವಾಗಿ ಮತ್ತು ಧೈರ್ಯದಿಂದ ಸಾರುವವನಾಗಿರಬೇಕು. ಮೊದಲನೇದಾಗಿ, ಮನೆ ವಾರ್ತ್ಯವನ್ನು ದೇವರ ವಾಕ್ಯವನ್ನು ನಿಖರವಾಗಿ ಮತ್ತು ಧೈರ್ಯದಿಂದ ಸಾರುವವರಾಗಿರ್ಬೇಕೆಂಬುದಾಗಿ 2 ತಿಮೋತಿ 4ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ಅದನ್ನು ಕಾಣುವಂತವರಾಗಿದ್ದೇವೆ. ವಚನ ಈ ರೀತಿಯಾಗಿ ಹೇಳುತ್ತದೆ, ದೇವರ ವಾಕ್ಯವನ್ನು ಸಾರು, ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ. ಮತ್ತೆ ಕೆಳಗಡೆ ಹೇಳ್ತಾನೆ, ಅದರಲ್ಲಿ ಆಸಕ್ತನಾಗಿರು ಅಂತ ಹೇಳ್ತಾನೆ. ಯಾವುದರಲ್ಲಿ? ದೇವರ ವಾಕ್ಯವನ್ನು ಸಾರುವುದರಲ್ಲಿ. ಹೇಗೆ ಸಾರುವುದರಲ್ಲಿ? ನಿಖರವಾಗಿ, ಸ್ಪಷ್ಟವಾಗಿ ಸಾರುವುದರಲ್ಲಿ ನಾವು ಆಸಕ್ತರಾಗಿರ್ಬೇಕೆಂಬುದಾಗಿ ಸತ್ಯವೇದದ ವಚನ ಆಧಾರಗಳು ಬಹಳಷ್ಟು ತಿಳಿಸ್ತದೆ. ಯಾಕಂತಂದ್ರೆ ಅಲ್ಲಿ ನಾವು ನೋಡುವಾಗ, ಅಲ್ಲಿ ಮುಂದೆ ಓದಿಕೊಂಡು ಹೋಗುವಾಗ ಕಲಬೆರಿಕೆ ವಿಷಯದಲ್ಲಿ ಕೂಡ ಮಾತಾಡ್ತಾನೆ. ಅಂದ್ರೆ ದೇವರ ವಾಕ್ಯ, ಉದಾಹರಣೆ, ಯೇಸು ಕ್ರಿಸ್ತನ ಬಳಿಗೆ ಒಬ್ಬ ಸ್ತ್ರೀ ಬಂದು ಹೇಳ್ತಾಳೆ, ನೀನು ಕುಡಿದ ಮಲೆಗಳು ಧನ್ಯವಾದವುಗಳು ಅಂತ ಹೇಳ್ತಾನೆ. ಆ ಸ್ತ್ರೀ ಹೇಳಿದಾಗ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾನೆ, ಯಾರು ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡೆದುಕೊಳ್ಳುತ್ತಾರೋ ಅವರೇ ಧನ್ಯರು ಅಂತ ಹೇಳ್ತಾನೆ. ಯಾರು ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡೆದುಕೊಳ್ಳುತ್ತಾರೋ ಅವರು ಧನ್ಯರು. ಈಗ ನಾನು ಅದನ್ನು ಜಸ್ಟ್ ಉದಾಹರಣೆಯಾಗಿ ಕೊಟ್ಟೆ. ಆದರೆ ಸೇವಕನ ಅಂದ್ರೆ ಮನೆವಾರ್ತಿಯವರ ಒಂದು ಕರ್ತವ್ಯ, ಒಂದು ಕುರುಬನ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ಲಕ್ಷಣ, ಹಿರಿಯನ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ಲಕ್ಷಣ ಏನಪ್ಪಾ ಅಂತಂದ್ರೆ ಆ ಕರಿವಿಕೆ, ಆ ನಂಬಿಗಸ್ತಿಕೆ, ದೇವರ ವಾಕ್ಯವನ್ನು ನಿಖರವಾಗಿ ಸ್ಪಷ್ಟವಾಗಿ ನಾವು ಸಾರುವಂತವರಾಗಿರಬೇಕು. ಯಾಕಂದ್ರೆ ಪ್ರಕಟಣಾ ಗ್ರಂಥದಲ್ಲಿ ನಾವು ನೋಡುತ್ತೇವೆ, ಒಂದನ್ನೂ ಕೂಡ ನಾವು ಸೇರಿಸಬಾರದು, ಒಂದನ್ನೂ ಕೂಡ ನಾವು ತೆಗಿಬಾರದು ಎಂಬುದಾಗಿ. ರೈಟ್. ಹಾಗಾದ ಮೇಲೆ 1 ತಿಮೋತಿ 4ನೇ 13ನೇ ವಚನದಲ್ಲಿ ಪೌಲನು ತಿಮೋತಿಗೆ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತದನಂದ್ರೆ, ನೀನು ನಾನು ಬರುವ ತನಕ ಈ ವೇದ ಪಾರಾಯಣವನ್ನು, ಪ್ರಸಂಗವನ್ನು, ಉಪದೇಶವನ್ನು ಮಾಡುವುದರಲ್ಲಿ ಮತ್ತೆ ಹೇಳ್ತಾನೆ ಆಸಕ್ತನಾಗಿರು. ಅಲ್ಲಿ ಏನ್ ಹೇಳ್ತಾನಂತಂದ್ರೆ, ವಾಕ್ಯವನ್ನು ಅನುಕೂಲವಿದ್ದಂತ ಸಂದರ್ಭದಲ್ಲಾಗಲಿ ಅನುಕೂಲ ಇಲ್ಲದಂತ ಸಂದರ್ಭದಲ್ಲಾಗಲಿ ನೀನು ಇದನ್ನು ಸಾರುವುದರಲ್ಲಿ ಏನ್ ಮಾಡು, ಅದರಲ್ಲಿ ಆಸಕ್ತನಾಗಿರು. ಇಲ್ಲಿ ಉಪದೇಶ ಮಾಡುವುದರಲ್ಲಿ ಆಸಕ್ತನಾಗಿರು, ಪ್ರಸಂಗ ಮಾಡುವುದರಲ್ಲಿ ಆಸಕ್ತನಾಗಿರು, ಸುವಾರ್ತೆ ಸಾರುವುದರಲ್ಲಿ ಆಸಕ್ತನಾಗಿರು, ಆತ್ಮಗಳನ್ನು ದೇವರ ರಾಜ್ಯಕ್ಕೆ ಸೇರುವುದರಲ್ಲಿ ಆಸಕ್ತನಾಗಿರು. ಇದನ್ನು ನಾವು ಬಹಳ ಚೆನ್ನಾಗಿ ಗಮನವಿಟ್ಟು ಕೇಳಬೇಕಾದಂತ ವಿಷಯ. ಅದಕ್ಕೆ ಒಬ್ಬ ಬೋಧಕನ ಕೇಂದ್ರೀಕೃತವಾಗಿರುವಂತ ಕರೆ ಏನಾಗಿರ್ಬೇಕಪ್ಪ ಅಂದ್ರೆ, ಮೊದಲನೇದಾಗಿ ನಿಖರವಾಗಿ ಧೈರ್ಯದಿಂದ ನಮ್ಮ ಸೇವೆಯ ಮೂಲಕ ಕ್ರಿಸ್ತನ ಧ್ವನಿಯನ್ನು ಕೇಳಿಸುವಂತದ್ದಾಗಿರಬೇಕು. ನಮ್ಮ ಸೇವೆಯ ಮೂಲಕ. ಆಮೆನ್. ಹಾಗಾದಾಗ ಖಂಡಿತವಾಗಲು ನಾವು ದೇವರ ವಾಕ್ಯವನ್ನು ಸಾರುವುದರಲ್ಲಿ ನಂಬಿಗಸ್ತಿಕೆಯನ್ನು ನಾವು ಕಾಣುವಂತವರಾಗಿದ್ದೇವೆ. ಯಾಕಂದ್ರೆ ದೇವರ ವಾಕ್ಯದ ಪ್ರಾಮುಖ್ಯತೆ ಬಹಳ ಬಹಳ ಏನಂತಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಸೇವಕರುಗಳಿಗೆ ಮತ್ತು ಸಭೆಯಲ್ಲಿರುವಂತ ವಿಶ್ವಾಸಿಗಳಿಗೆ
ಪ್ರಾಮುಖ್ಯವಾಗಿರುವಂತ ವಿಷಯ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ ಪ್ರೀತಿಯ ದೇವಜನರೇ. ಯಾಕಂದ್ರೆ ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯದಲ್ಲಿ ನಾವು 10ರಿಂದ ಓದಿಕೊಂಡು ಬರುವಾಗ ಅಲ್ಲಿ ವಚನ ಬರೀತದೆ, ರಕ್ತ ಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದನು, ಆತನಿಗೆ ಒಂದು ಹೆಸರು ಬರೆದು ಕೊಟ್ಟಿದೆ, ಅದು ಆತನಿಗೆ ಹೊರತು ಮತ್ತಾರಿಗೂ ತಿಳಿಯದು, ಆತನ ಹೆಸರೇ ದೇವರ ವಾಕ್ಯವೆಂಬುದು. ಪ್ರೀತಿಯ ದೇವಜನರೇ, ಅಂದ್ರೆ ಯೇಸು ಕ್ರಿಸ್ತನು ಕೂಡ ತಿರುಗಿ ಬರುವಾಗ ಆತನಿಗೆ ದೇವರ ವಾಕ್ಯ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು, ನರಾವತಾರವೆತ್ತಿ ಆತನು ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನೆಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಮೊದಲನೇದಾಗಿ ಒಬ್ಬ ಮನೆ ವಾರ್ತೆಯವನ ನಂಬಿಗಸ್ತಿಕೆ ಏನಪ್ಪಾ ಅಂತಂದ್ರೆ, ದೇವರ ವಾಕ್ಯವನ್ನು ನಿಖರವಾಗಿ ಸ್ಪಷ್ಟವಾಗಿ ಧೈರ್ಯದಿಂದ ಸಾರಬೇಕು. ಪೌಲನು ಕೂಡ ಧೈರ್ಯದಿಂದ ಸಾರಿದ, ಪೇತ್ರ ಯೋಹಾನರು ಕೂಡ ಧೈರ್ಯದಿಂದ ಅವರು ಸಾರಿದರೆಂಬುದಾಗಿ ಅಪೊಸ್ತಲರ ಕೃತ್ಯದಲ್ಲಿ 3ನೇ ಅಧ್ಯಾಯದಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ಕಾಣುವಂತವರಾಗಿದ್ದೇವೆ. ಇನ್ನು 2ನೇ ಅಂಶವನ್ನು ನಾವು ನೋಡೋಣ, ಸತ್ಯ ಸುವಾರ್ತೆಯನ್ನು ಕೇಂದ್ರೀಕರಿಸುವುದು ಅಥವಾ ಇಡುವಂಥದ್ದು ಎಂಬುದಾಗಿ. ಮೊದಲನೇದಾಗಿ ದೇವರ ವಾಕ್ಯವನ್ನು ನಿಖರವಾಗಿ ಸಾರುವಂತದ್ದಾದ್ರೆ, ಎರಡನೇದಾಗಿ ಸತ್ಯ ಸುವಾರ್ತೆಯನ್ನು ಕೇಂದ್ರೀಕರಿಸುವಂಥದ್ದು ಅಥವಾ ಇಡುವಂಥದ್ದು ಎಂಬುದಾಗಿ. ಅಂದ್ರೆ ಮೊದಲನೇ ಕೊರಿಂಥ 15ನೇ ಅಧ್ಯಾಯ 3ರಿಂದ 6ನೇ ವಚನದಲ್ಲಿ ನಾವು ಇದನ್ನು ಕಾಣುವಂತವರಾಗಿದ್ದೇವೆ. ನಾನು ಎಲ್ಲ ವಚನ ಓದುವುದಿಲ್ಲ, ಯಾಕಂತಂದ್ರೆ ನಾನು ಸಮಯವನ್ನು ಜಸ್ಟ್ ಪಾಲಿಸುವಂತನಾಗಿದ್ದೇನೆ. ನಾವು ಮಾಡುವ ಎಲ್ಲದರಲ್ಲಿ, ಅಂದ್ರೆ ಎಲ್ಲಾ ಕೇಂದ್ರಗಳಲ್ಲಿ ಯೇಸು ಕ್ರಿಸ್ತನ ಶಿಲುಬೆ, ಮರಣ, ಪುನರುತ್ಥಾನ ಒಳಗೊಂಡಿರ್ಬೇಕು. ಇವತ್ತೇನಾಗಿದೆ ಅಂತಂದ್ರೆ, ಪೌಲ ಹೇಳ್ತಾನೆ, ಯೇಸು ಕ್ರಿಸ್ತನ ಶಾಸ್ತ್ರದ ಪ್ರಕಾರವಾಗಿ ಏನ್ ಮಾಡದ, ನಮ್ಮ ಪಾಪಗಳಿಗೋಸ್ಕರವಾಗಿ ಸತ್ತನು, ಉಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವಾಗಿ ಎದ್ದನು. ಇವತ್ತು ಸುವಾರ್ತೆ ಅಂತಕ್ಕಂಥದ್ದು ನಮ್ಮ ಸಾಕ್ಷಿ ಅಲ್ಲ. ನಾನು ಯೇಸು ಕ್ರಿಸ್ತನಿಗೋಸ್ಕರವಾಗಿ ಏನ್ ಮಾಡಿದ್ದೇನೆ ಅನ್ನುವಂಥದ್ದು ಎರಡನೇದು. ಸುವಾರ್ತೆ ಏನಾಗಿದೆ ಅಂದ್ರೆ ಯೇಸು ಕ್ರಿಸ್ತನ ಜನನ, ಮರಣ, ಪುನರುತ್ಥಾನವಾಗಿದೆ. ನಾನು ಏನಂದ್ರೆ ರಕ್ತ ಸುರಿಸಲಿಲ್ಲ, ನಾನು ಮಳೆ ಹೊಡಿಸ್ಕೊಳ್ಳಿಲ್ಲ, ನಾನು ಏನಂತಂದ್ರೆ ತಲೆಗೆ ಮುಳ್ಳಿನ ಕಿರೀಟ ಇಡಿಸ್ಕೊಳ್ಳಿಲ್ಲ, ಇವತ್ತು ನಾನು ಮುಖಕ್ಕೆ ಉಗುಳಿಸ್ಕೊಳ್ಳಿಲ್ಲ ಅಂತಂದ್ರೆ ಪಾಸ್ಟರ್ ದಿನೇಶ್ ಅವರ ಸುವಾರ್ತೆ ಸಾಕ್ಷಿ ಸುವಾರ್ತೆ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಕಾರಣ, ಸುವಾರ್ತೆ ಅಂದ್ರೆ ಯೇಸು ಕ್ರಿಸ್ತನ ಸಾಕ್ಷಿಯನ್ನು ಒಳಗೊಂಡಿರಬೇಕು. ಯೇಸು ನಮಗಾಗಿ ಏನು ಮಾಡಿದ್ದಾನೆ, ಅದಕ್ಕೆ ಯೇಸುವಿನ ಸಾಕ್ಷಿ ಮಾತ್ರ ನಾವು ಸಾರುವುದರಲ್ಲಿ ನಾವು ಬಹಳ ಆಸಕ್ತಿ ಉಳ್ಳವರಾಗಿರ್ಬೇಕು ಪ್ರೀತಿಯ ದೇವಜನರೇ. ಯಾಕಂತಂದ್ರೆ ಪೌಲನು ಪತ್ರಿಕೆಗಳಲ್ಲಿ ಹೇಳ್ತಾನೆ, ನಮ್ಮ ಪ್ರಸಂಗದಲ್ಲಿ ಕ್ರಿಸ್ತನ ಸುವಾರ್ತೆ ಇಲ್ಲದೆ ಹೋದರೆ ನಮ್ಮ ಪ್ರಸಂಗ ಉರುಳಿಲ್ಲದು ಎಂಬುದಾಗಿ. ನೀವು ಒಂದು ವೇಳೆ ಯಾವುದೇ ರೀತಿಯಾದಂತ ಶೀರ್ಷಿಕೆಗಳನ್ನಿಟ್ಟುಕೊಂಡು, ತತ್ವ ಸಿದ್ಧಾಂತಗಳನ್ನಿಟ್ಟುಕೊಂಡು ನೀವು ಉಪದೇಶ ಮಾಡುತ್ತಿರಬಹುದು ಅಥವಾ ಬೋಧಿಸಿರುತ್ತಿರಬಹುದು, ಆದ್ರೆ ಕಡೆಯವರೆಗೂ ಒಂದು ಅಳವಡಿಸಿಕೆ ವಿಷಯಕ್ಕೆ ಬಂದಾಗ ಅಲ್ಲಿ ಸತ್ಯ ಸುವಾರ್ತೆ ಅಂತಕ್ಕಂಥದ್ದು ನಿಮ್ಮ ಪ್ರಸಂಗ ಮುಕ್ತಾಯವಾಗಬೇಕು. ಆಗ ತಾನೇ ನೀವು ತಯಾರಿಸಿದಂತ ಉಪದೇಶ ಮತ್ತು ಮಾಡಿದಂತ ಉಪದೇಶಕ್ಕೆ ಕ್ರಿಸ್ತನ ಸತ್ಯ ಸುವಾರ್ತೆ ಅದು ಅವರನ್ನು ದೇವರ ಬಳಿಗೆ ತರುವುದಕ್ಕೆ ಸಹಾಯವಾಗುತ್ತದೆ. ಪಾಸ್ಟರ್ ದಿನೇಶ್ ಅವರ ಸಾಕ್ಷಿ ಶಿಲುಬೆ ಬಳಿಗೆ ತರುವುದಕ್ಕೆ ಸಾಧ್ಯವಿಲ್ಲ. ನನ್ನ ಸಾಕ್ಷಿ ಅನೇಕರನ್ನು ದೇವರ ಬಳಿಗೆ ತರುವುದಕ್ಕೆ ಸಾಧ್ಯವಿಲ್ಲ. ಯೇಸು ಕ್ರಿಸ್ತನ ಸಾಕ್ಷಿ ಮಾತ್ರ ದೇವರ ಬಳಿಗೆ ತರುವಂತದ್ದಾಗಿದೆ. ಯಾಕಂತಂದ್ರೆ ಯೇಸು ಮಾನವರ ಪಾಪಗಳಿಗೋಸ್ಕರವಾಗಿ ಆತನು ಈ ಭೂಮಿಗೆ ಬಂದ, ಶಿಲುಬೆಯ ಕಂಬವನ್ನೇರಿದ, ರಕ್ತ ಸುರಿಸಿದ, ಉಣಲ್ಪಟ್ಟ, 3ನೇ ದಿನದಲ್ಲಿ ಆತನು ಎದ್ದು ಬಂದ. ಇದುವೇ ಸತ್ಯ ಸುವಾರ್ತೆಯ ಒಳಗೊಂಡಿರಬೇಕು ಪ್ರೀತಿಯ ದೇವಜನರೇ. ಹಾಗಾಗಿ ಮೊದಲನೇದಾಗಿ ನಮ್ಮ ಪ್ರಸಂಗ ನಮ್ಮ ಏನಂತಂದ್ರೆ ನಂಬಿಗಸ್ತಿಕೆ ದೇವರ ವಾಕ್ಯವನ್ನು ಸಾರುವುದರಲ್ಲಿ ಆಗಿರಬೇಕು. ಎರಡನೇದಾಗಿ ನಾವು ನೋಡಿದ್ದೇವೆ ಏನಂದ್ರೆ ಸತ್ಯ ಸುವಾರ್ತೆಯನ್ನು ಕೇಂದ್ರೀಕರಿಸುವಂಥದ್ದು ಮತ್ತು ಪ್ರಸಂಗದಲ್ಲಿ ಇಡುವಂಥದ್ದು ಎಂಬುದಾಗಿ ನಾವು ನೋಡಿದ್ದೇವೆ. ಇನ್ನು 3ನೇದಾಗಿ ನಾವು ನೋಡುವುದಾದರೆ ಅಲ್ಲಿ ನಾವು ಕುರುಬರಾಗಿದ್ದೇವೆ. ನಾವು ಕುರುಬರಂದ್ರೆ ದೇವರು ನಮಗೆ ಒಂದು ಹಿಂಡು ಕೊಟ್ಟಿದ್ದಾನೆ. ನಮ್ಮ ಹಿಂಡನ್ನು ಅಥವಾ ಮಂದೆಯನ್ನು ತ್ಯಾಗದಿಂದ ಪ್ರೀತಿಸಬೇಕು. ಹಿಂಡಂದ್ರೆ ಒಂದು ಸಭೆ, ಮಂದೆ ಅಂದ್ರೆ ಒಂದು ಸಭೆ, ಕುರಿಗಳ ಮಂದೆ, ಕುರಿಗಳ ಹಿಂಡು. ಈ ಸಭೆಯನ್ನು ತ್ಯಾಗದಿಂದ ಪ್ರೀತಿಸಬೇಕಂತ ಹೇಳಿದಾನೆ. ಎಲ್ಲಿ? ಮೊದಲನೇ ಪೇತ್ರ 5ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ಕಾಣುವಂತವರಾಗಿದ್ದೇವೆ. ಬಹಳ ಅದ್ಭುತವಾದಂತ ವಚನ ಬರೆದಿದ್ದಾನೆ ಪ್ರೀತಿಯ ದೇವಜನರೇ. ಇದನ್ನು ನೀವು ನೋಡುವಾಗ ಅಲ್ಲಿ ಏನ್ ಹೇಳ್ತಾನಂದ್ರೆ, ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ. ಹೇಗೆ ಕಾಯಿರಿ ಅಂತ ಹೇಳ್ತಾ ಇದ್ದಾನೆ? ಬಲಾತ್ಕಾರದಿಂದಾಗಲಿ. ಬಹಳ ಚೆನ್ನಾಗಿ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ದೇವರು ನಮಗೆ ಒಂದು ಜವಾಬ್ದಾರಿತೆಯಿಂದ ಮನೆವಾರ್ತಿಯವರಾಗಿ ಆ ಮಂದಿಯ ಮೇಲೆ ನಮ್ಮನ್ನು ನೇಮಿಸಿದನಂತಂದ ಮೇಲೆ, ಕುರುಬರನ್ನಾಗಿ ದೇವರು ನಮ್ಮನ್ನು ನೇಮಿಸಿದನಂತಂದ ಮೇಲೆ, ಆ ಮಂದಿಯನ್ನು ನಾವು ಹೇಗೆ ಕಾಯ್ಬೇಕೆಂಬುದಾಗಿ ಹೇಳ್ತದನಂದ್ರೆ, ಬಲಾತ್ಕಾರದಿಂದಲ್ಲ.
ಮತ್ತೆ ಕೆಳಗಡೆ ಹೇಳ್ತಾನೆ, ದೇವರ ಚಿತ್ತದ ಪ್ರಕಾರ, ಬಲಾತ್ಕಾರದಿಂದಲ್ಲ, ದೇವರ ಚಿತ್ತದ ಪ್ರಕಾರ ಇಷ್ಟಪೂರ್ವಕವಾಗಿಯೂ ಅಂತ ಹೇಳ್ತದಾನೆ. ಅಂದ್ರೆ ಮಂದೆ ಒಂದು ಸಭೆಯನ್ನು ನೀನು ದೇವರ ಚಿತ್ತದ ಪ್ರಕಾರವಾಗಿಯೂ ಇಷ್ಟಪೂರ್ವಕವಾಗಿಯೂ ಮತ್ತೆ ನೀಚವಾದಂತ ದ್ರವ್ಯಾಶೆಯಿಂದಲ್ಲ ಅಂತ ಹೇಳ್ತದೆ. ದಯವಿಟ್ಟು ತಪ್ಪಾರ್ಥ ಮಾಡಿಕೊಳ್ಬೇಡ್ರಿ. ವಚನ ಇದೆ ನಾನು ಹೇಳುವಂತ ವಿಷಯ. ಒಂದು ವೇಳೆ ನಿಮ್ಮ ಗಮನ ಅಲ್ಲಿ ಸತ್ಯವೇದ ತಿರುಗಿಸುವುದಾದ್ರೆ ಈ ವಚನ ನಮಗೆ ಮಾತನಾಡ್ತದೆ ಪ್ರಿಯರೇ. ನಾನು ಶ್ರೇಷ್ಠನೆಂಬುದಾಗಿ ಮಾತನಾಡ್ತಲ್ಲ, ನಾನು ಕೂಡ ಜವಾಬ್ದಾರಿಕವಾದಂತ ಸ್ಥಾನದಲ್ಲಿದ್ದೇವೆ. ನೀವು ಕೂಡ ಜವಾಬ್ದಾರಿಕವಾದಂತ ಸ್ಥಾನದಲ್ಲಿ ನೀವೆಲ್ಲರೂ ಇದ್ದೀರಿ. ಕುರುಬರಾಗಿದ್ದೇವೆ, ಮನೆವಾರ್ತೆಯವರಾಗಿದ್ದೇವೆ, ಬೋಧಕರಾಗಿದ್ದೇವೆ, ಪ್ರಸಂಗ ಮಾಡುವವರಾಗಿದ್ದೇವೆ. ಉದ್ದೇಶಪೂರ್ವಕವಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಆರಿಸಲ್ಪಟ್ಟವರು ಏನಂತಂದ್ರೆ, ಕರೆಯಲ್ಪಟ್ಟವರು, ನೇಮಿಸಲ್ಪಟ್ಟವರ ಒಂದು ತರ ಏನಂದ್ರೆ ಲೀಸ್ಟ್ ನಲ್ಲಿ ನಾವಿದ್ದೇವೆ ಅಂತಂದ ಮೇಲೆ ಇದು ಬಹಳ ಕಾಪಾಡಿಕೊಂಡು ಹೋಗ್ಬೇಕಾಗಿರುವಂತ ಪ್ರತಿಯೊಬ್ಬ ಒಬ್ಬ ಏನಂದ್ರೆ ಸೇವಕನ ಲಕ್ಷಣ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ನೀಚವಾದ ದ್ರವ್ಯಾಸೆಯಿಂದಲ್ಲ, ಸಿದ್ಧ ಮನಸ್ಸಿನಿಂದಲೂ ಮೇಲ್ವಿಚಾರಣೆ ಮಾಡ್ರಿ ಅಂತ ಹೇಳ್ತಾನೆ. ಸಿದ್ಧ ಮನಸ್ಸು. ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಮಂದಿಯನ್ನು, ಕುರುಬನ್ ಅಂದ್ರೆ ಸುಮ್ನೆ ಅಲ್ಲರಿ. ಮಳೆಯಲ್ಲಿ ಕೂಡ ಕುರುಬ ತೋರಿಸ್ಕೊಳ್ಬೇಕಾಗ್ತದೆ, ಚಳಿಯಲ್ಲಿ ಕೂಡ ಕುರುಬ ಕುರಿಗಳನ್ನು ಕಾಯಬೇಕಾಗ್ತದೆ. ಒಂದು ವೇಳೆ ಅನಾನುಕೂಲಗಳ ಸಂದರ್ಭ ಬಂದಾಗ ಕುರಿಗಳನ್ನು ನೋಡಿಕೊಳ್ಳಬೇಕಾಗ್ತದೆ. ಈ ವಿಷಯಕ್ಕೆ ಬಂದಾಗ ಯೇಸು ಕ್ರಿಸ್ತನೇ ನಮಗೆ ಮಾದರಿ. ಯೇಸು ಕ್ರಿಸ್ತನನ್ನು ಸ್ವಲ್ಪ ಒಂದು ಸಾರಿ ನಾವು ನೆನಪು ಮಾಡಿಕೊಳ್ಳೋಣ. ಅದಕ್ಕೆ ಮೂರನೇ ಅಂಶ, ನಮ್ಮ ಹಿಂಡನ್ನು, ನಮ್ಮ ಮಂದಿಯನ್ನು ತ್ಯಾಗದಿಂದ ನಾವು ಪ್ರೀತಿಸಬೇಕಂತ ಹೇಳ್ತಾನೆ. ಸಂದರ್ಭ ಬಂದ್ರೆ ಈ ಕುರಿಗಳಿಗೋಸ್ಕರವಾಗಿ ತನ್ನನ್ನೇ ತಾನು ತ್ಯಾಗ ಮಾಡಿಕೊಳ್ಳೋದಕ್ಕಾಗಿ ಸಿದ್ಧನಿರಬೇಕು. ಆಗ ತಾನೇ ನಾವು ದೇವರ ಮುಂದೆ ಏನಂತಂದ್ರೆ ಬಲ ನಂಬಿಗಸ್ತನಾದ ಆಳು ಎಂಬುದಾಗಿ ಕರೆಸಿಕೊಳ್ಳುವುದಕ್ಕೆ ಅರ್ಹರಾಗುತ್ತೀವಿ. ಪ್ರೀತಿಯ ದೇವ ಜನರೇ, ನೋಡ್ರಿ, ಇದನ್ನ ನೀವು ಜ್ಞಾನೋಕ್ತಿಗಳು 27ನೇ ಅಧ್ಯಾಯ 23ನೇ ವಚನದಲ್ಲಿ ಒಂದು ಮಾತು ಬರೀತಾನೆ. ಏನಂತ ಹೇಳ್ತಾನೆ ಪ್ರೀತಿಯ ದೇವ ಜನರೇ, ನಿನ್ನ ಹಿಂಡುಗಳ ಸ್ಥಿತಿಯನ್ನು ಚೆನ್ನಾಗಿ ತಿಳಿದುಕೊಂಡಿರಬೇಕಂತ ಹೇಳ್ತದಾನೆ. ನಿನ್ನ ಹಿಂಡುಗಳ ಸ್ಥಿತಿ ಅಂದ್ರೆ ನಿನ್ನ ಮಂದೆಯನ್ನು, ನಿನ್ನ ಸಭೆಯನ್ನು, ಸಭೆಯಲ್ಲಿರುವಂತ ವಿಶ್ವಾಸಿಗಳನ್ನು, ಅವರ ಸ್ಥಿತಿಯನ್ನು ನೀನು ಚೆನ್ನಾಗಿ ತಿಳಿದುಕೊಂಡಿರಬೇಕೆಂಬುದಾಗಿ ಬರೀತಾ ಇದ್ದಾನೆ. ವಚನ ಅದೇ ರೀತಿಯಾಗಿದೆ. ನಿಮ್ಮ ಹಿಂಡುಗಳ ಸ್ಥಿತಿಯನ್ನು ಚೆನ್ನಾಗಿ ತಿಳಿದುಕೊಂಡಿರು, ನಿನ್ನ ಮಂದೆಗಳ ಮೇಲೆ ಮನಸ್ಸಿಡು ಅಂತ ಹೇಳ್ತದಾನೆ. ಮನಸ್ಸಿಡು, ಸಭೆಯ ಮೇಲೆ ಮನಸ್ಸಿಡು, ಸಭೆ ವಿಶ್ವಾಸಿಗಳ ಮೇಲೆ ಮನಸ್ಸಿಡು. ಅವರು ಯಾವ ರೀತಿಯಾಗಿದ್ದಾರೋ, ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೋ. ಯಾಕಂತಂದ್ರೆ ಕುರುಬನಂತಂದ ಮೇಲೆ ಅದನ್ನು ಗಾಯ ಕಟ್ಟಬೇಕು, ಅದನ್ನು ಸರಿಪಡಿಸಬೇಕು, ಅದನ್ನು ನೋಡಿಕೊಳ್ಬೇಕು, ಅದು ಬಿದ್ದಿರುವಾಗ ಎತ್ತಬೇಕು. ಇದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ ಪ್ರೀತಿಯ ದೇವ ಜನರೇ. ಯೇಸು ಕ್ರಿಸ್ತನೇ ನಮಗೆ ಮಾದರಿ ಈ ವಿಷಯಕ್ಕೆ ಬಂದಾಗ. ನೋಡ್ರಿ, ಮೊದಲನೇ ಪೇತ್ರ 5ನೇ ಅಧ್ಯಾಯ 3ನೇ ವಚನಕ್ಕೆ ನಾವು ನೋಡುವುದಾದ್ರಲ್ಲಿ ಏನ್ ಹೇಳ್ತಾನಂದ್ರೆ, ದೇವರು ನಿಮ್ಮ ವಶದಲ್ಲಿಟ್ಟಿರುವ ಸಭೆಗಳ ಮೇಲೆ ದೊರೆತನ ಮಾಡುವವರಂತೆ ನಡೆಯದೆ. ಡಾಮಿನೇಟ್ ಮಾಡಬೇಡ್ರಿ, ಸಭೆಯಲ್ಲಿ ಡಾಮಿನೇಟ್ ಮಾಡಬೇಡ್ರಿ. ಅಲ್ಲೇನ್ ಹೇಳ್ತಾನೆ, ಸಭೆಗಳ ಮೇಲೆ ದೊರೆತನ ಮಾಡುವವರಂತೆ ನಡೆಯದೆ ಮಂದೆಗೆ ಮಾದರಿಯಾಗಿ ನಡೆದುಕೊಳ್ಳ್ರಿ ಅಂತ ಹೇಳ್ತದಾನೆ. ಆಮೆನ್. ಮಂದೆಗೆ ಮಾದರಿಯಾಗಿ ನಡ್ಕೊಳ್ಬೇಕು. ಯಾಕಂತಂದ್ರೆ ಯೇಸು ಕ್ರಿಸ್ತನು ನಮಗೆ ಮಾದರಿಯಾದ ಪ್ರಿಯರೇ. ನಾನು ಯಾಕೆ ಇದನ್ನು ಹೇಳ್ತದನಂದ್ರೆ, ನಾವು ಬೋಧಕರಾಗಿದ್ದೇವೆ, ನಾವು ಮನೆವಾರ್ತಿಯವರಾಗಿದ್ದೇವೆ, ಕುರುಬರಾಗಿದ್ದೇವೆ. ನಾವೆಲ್ಲರೂ ಮಾದರಿಯಾಗಿರ್ಬೇಕು. ನಮ್ಮ ಮಂದಿಗೆ ಮಾದರಿಯಾಗಿರ್ಬೇಕು. ನಮ್ಮ ಕುರಿಗಳಿಗೆ ನಾನು ಸಾಕ್ಷಿಯಾಗಿರ್ಬೇಕು. ಯಾಕಂದ್ರೆ ಅದು ಯೇಸು ಸ್ವಾಮಿ ಹೇಳಿದ ಏನಂದ್ರೆ, ಕುರಿಗಳು ಕುರುಬನ ಶಬ್ದಕ್ಕೆ ಕಿವಿಗೊಡುತ್ತವೆ ಎಂಬುದಾಗಿ. ಆತನು ನಮಗೆ ನಿಜವಾದಂತ ಕುರುಬನು. ಆತನ ಸ್ವರಕ್ಕೆ ಪ್ರತಿಯೊಬ್ಬರು ಕಿವಿಗೊಡುವಾಗ ದೇವರು ಕೂಡ ನಮ್ಮನ್ನು ಮಂದೆ ಯಾರ್ದು? ಯೇಸು ಕ್ರಿಸ್ತಂದು. ಕುರಿಗಳು ಯಾರು? ಯೇಸು ಕ್ರಿಸ್ತಂದು. ಸಭೆ ಯಾರದು? ಯೇಸು ಕ್ರಿಸ್ತಂದು. ನಂದು ನಿಂದು ಏನಿಲ್ಲ ರೀ ಪ್ರಿಯರೇ, ಕೆಲಸ ಮಾಡ್ಬೇಕಷ್ಟೇ. ದೇವರು ನಮ್ಮನ್ನು ಕೆಲಸಗಾರನಾಗಿ ನೇಮಿಸಿದ್ದಾನೆ. ಆಮೆನ್. ಸೊ 4ನೇದಾಗಿ ನಾವು ನೋಡೋಣ ಪ್ರಿಯರೇ. ನಾನು ಸಮಯವನ್ನು ದಯವಿಟ್ಟು ಪಾಲಿಸ್ತೇನೆ. 4ನೇದಾಗಿ ನಾವು ನೋಡುವಾಗ, ಕುರಿಗಳ ಹಿಂಡನ್ನು ಶ್ರದ್ಧೆಯಿಂದ ಮೇಯಿಸ್ರಿ ಅಂತ ಹೇಳ್ತದಾನೆ. ಮೊದಲನೇದಾಗಿ ದೇವರ ವಾಕ್ಯವನ್ನು ನಿಖರವಾಗಿ ಧೈರ್ಯದಿಂದ ಸಾರು. 2ನೇದಾಗಿ ಏನಂತಂದ್ರೆ ಸತ್ಯ ಸುವಾರ್ತೆನ ಕೇಂದ್ರೀಕರಿಸುವಂಥದ್ದು, ಇಡುವಂಥದ್ದು. 3ನೇದಾಗಿ ನಮ್ಮ ಹಿಂಡನ್ನು, ಮಂದೆಯನ್ನು ತ್ಯಾಗದಿಂದ ಪ್ರೀತಿಸುವಂಥದ್ದು. 4ನೇದಾಗಿ ಕುರಿಗಳನ್ನು ಅಂದ್ರೆ ಹಿಂಡನ್ನು ಶ್ರದ್ಧೆಯಿಂದ ಮೇಯಿಸುವಂಥದ್ದು. ಸ್ವಲ್ಪ ನಿಮ್ಮ ಸತ್ಯವೇದಿರುವುದಾದ್ರೆ ಎಜಿಕೇಲನ ಗ್ರಂಥ 34ನೇ ಅಧ್ಯಾಯಕ್ಕೆ ತಿರುಗಿಸುವುದಾದ್ರೆ, ನನಗೆ ಬಹಳ ಇಷ್ಟವಾಗಿರ್ತಕ್ಕಂಥ ಒಂದು ಅಧ್ಯಾಯ. 34ನೇ ಅಧ್ಯಾಯ ಪೂರ್ತಿ ಓದುವಾಗ ಒಬ್ಬ ಕುರುಬನ ವಿಷಯದಲ್ಲಿ, ಕುರಿಗಳ ವಿಷಯದಲ್ಲಿ, ಇಸ್ರಾಯೇಲರು ನಡೆದುಕೊಂಡು ಕೂಡ ಈ ಕುರುಬನು ಚೆದರಿ ಹೋಗಿರುವಂತ ಕುರಿಗಳ ವಿಷಯದಲ್ಲಿ ಬಹಳ ಅದ್ಭುತವಾದ ರೀತಿಯಲ್ಲಿ ಬರೆಯಲ್ಪಟ್ಟಿದ್ದಾನೆ ಪ್ರಿಯರೇ. ಅಲ್ಲಿ ಏನ್ ಹೇಳ್ತಾನಂದ್ರೆ, ಕರ್ತನಾದ ಯೆಹೋವನು ಇಂತನ್ನುತ್ತಾನೆ, ಅಯ್ಯೋ, ಸ್ವಂತ ಹೊಟ್ಟೆಯನ್ನು ಹೊರಕೊಳ್ಳುವ ಇಸ್ರಾಯೇಲರ ಕುರುಬರ ಗತಿಯನ್ನು ಏನು ಹೇಳಲಿ? ಕುರಿಗಳ ಹೊಟ್ಟೆಯನ್ನು ನೋಡುವುದು ಕುರುಬರ ಧರ್ಮವಲ್ಲವೇ?
ಅಂತ ಹೇಳ್ತಾನೆ. ಒಂದು ವೇಳೆ ನಾವು 34:1 ವಚನವರೆಗೂ ದಯವಿಟ್ಟು ನಾನು ನಿಮಗೋಸ್ಕರವಾಗಿ ಓದಲಿಕ್ಕೆ ನಾನು ಇಷ್ಟವುಳ್ಳವನಾಗಿದ್ದೇನೆ ಪ್ರೀತಿಯ ದೇವಜನರೇ. ಎಜ್ಕೇಲನ ಪ್ರವಾದನ ಗ್ರಂಥ ಸೊ 34ನೇ ಅಧ್ಯಾಯ ನಾವು 1ರಿಂದ ನಾವು 10ನೇ ವಚನವರೆಗೂ ನಾನು ಸ್ಪೀಡ್ ಆಗಿ ಓದ್ತೇನೆ, ದಯವಿಟ್ಟು ನಿಮ್ಮ ಗಮನ ಹರಿಸ್ರಿ. 2ನೇ ವಚನ ಹೇಳ್ತಾನೆ, ನರಪುತ್ರನೇ, ಇಸ್ರಾಯೇಲ್ ಎಂಬ ಮಂದೆಯ ಕುರುಬರಿಗೆ ಈ ದೈವೋಕ್ತಿಯನ್ನು ನುಡಿದೇ ನುಡಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಅಯ್ಯೋ, ಸ್ವಂತ ಹೊಟ್ಟೆಯನ್ನು ಹೊರೆದುಕೊಳ್ಳುವ ಇಸ್ರಾಯೇಲಿನ ಕುರುಬರ ಗತಿಯನ್ನು ಏನು ಹೇಳಲಿ? ಕುರಿಗಳ ಹೊಟ್ಟೆಯನ್ನು ನೋಡುವುದು ಕುರುಬರ ಧರ್ಮವಲ್ಲವೇ? 3ನೇ ವಚನ, ನೀವು ಕೊಬ್ಬಿನ ಮಾಂಸವನ್ನು ತಿನ್ನುತ್ತೀರಿ, ಉಣ್ಣೆಯ ಒದಿಕೆಯನ್ನು ಒದಿಯುತ್ತೀರಿ, ಕೊಬ್ಬಿನ ಕುರಿಗಳನ್ನು ಕಡಿಯುತ್ತೀರಿ, ಆದರೆ ಕುರಿಗಳನ್ನು ಮೇಯಿಸುವುದಿಲ್ಲ. ನೀವು ಅಲ್ಲಿ ಹೇಳ್ತಾನೆ, ನೀವು ದುರ್ಬಲವಾದವುಗಳನ್ನು ಬಲಗೊಳಿಸಲಿಲ್ಲ. 4ನೇ ವಚನ, ದುರ್ಬಲವಾದವುಗಳನ್ನು ಬಲಗೊಳಿಸಲಿಲ್ಲ, ರೋಗದವುಗಳನ್ನು ಸ್ವಸ್ಥ ಮಾಡಲಿಲ್ಲ, ಮುರಿದ ಅಂಗಗಳನ್ನು ಕಟ್ಟಲಿಲ್ಲ, ಓಡಿಸಿದವುಗಳನ್ನು ಮಂದೆಗೆ ಸೇರಿಸಲಿಲ್ಲ, ತಪ್ಪಿಸಿಕೊಂಡವುಗಳನ್ನು ಹುಡುಕಲಿಲ್ಲ, ಅವುಗಳನ್ನು ಹಿಂಸೆಯ ಬಲಾತ್ಕಾರಗಳಿಂದ ಆಳುತ್ತಾ ಬಂದಿದ್ದೀರಿ ಅಂತ ಹೇಳ್ತಾರೆ. ಇದು ಕುರುಬನ ಲಕ್ಷಣ. ನಾವು ಮುಂದೆ ಓದುವಾಗ ಬಹಳ ಅದ್ಭುತವಾಗಿ ಬರೀತಾ ಇದನ್ನ. ದಯವಿಟ್ಟು ಇದನ್ನು ಪ್ರತಿಯೊಬ್ಬರು ಕೂಡ ನೀವು ಪಾಲಿಸಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡುವಂತವನಾಗಿದ್ದೇನೆ. 15ನೇ ವಚನಕ್ಕೆ ಬರುವುದಾದ್ರೆ ಅಲ್ಲಿ ಏನ್ ಹೇಳ್ತಾನಂದ್ರೆ, ತಪ್ಪಿಸಿಕೊಂಡುದನ್ನು ಹುಡುಕುವೆನು. ಯೆಹೋವನು ಹೇಳ್ತಾ ಇದ್ದಾನೆ, ತಪ್ಪಿಸಿಕೊಂಡುದನ್ನು ನಾನು ಹುಡುಕ್ತೇನೆ, ಓಡಿಸಿದನ್ನು ಮಂದೆಗೆ ಸೇರಿಸ್ತೇನೆ, ದುರ್ಬಲವಾದದ್ದನ್ನು ಬಲಗೊಳಿಸ್ತೇನೆ, ಮುರಿದ ಅಂಗವನ್ನು ಕಟ್ಟುತ್ತೇನೆ, ಬಲಿತ ಕೊಬ್ಬಿದ ಕುರಿಗಳು ಎಂಬಂತೆ ಧ್ವಂಸ ಮಾಡಿದ ಅವುಗಳಿಗೆ ನ್ಯಾಯದಂಡನ ಎಂಬ ಮೇವನ್ನು ನಾನು ತಿನ್ನಿಸ್ತೇನೆ ಅಂತ ಹೇಳ್ತದೆ. ಇವತ್ತು ಕುರುಬರ ಲಕ್ಷಣ ನಾವು ಬಹಳ ಅದ್ಭುತವಾಗಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂತವರಾಗಿರ್ಬೇಕು ಪ್ರೀತಿ ದೇವಜನರೇ. ಇವತ್ತು ನಮ್ಮ ಮಂದಿಯಿಂದ ಯಾವುದಾದ್ರೂ ಕುರಿ ತಪ್ಪಿಸಿಕೊಂಡಿದೆಯಾ, ಅದನ್ನು ಪುನಃ ಸೇರಿಸಿರಿ. ಒಂದು ವೇಳೆ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ದುರ್ಬಲವಾದಾಗ ಬಲಗೊಳಿಸಲಿಲ್ಲವಾ, ಅದನ್ನು ಬಲಗೊಳಿಸುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಒಂದು ವೇಳೆ ತಪ್ಪಿಸಿಕೊಂಡು ಓಡಿದೆಯಾ, ಅದನ್ನು ಹುಡುಕುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಒಂದು ವೇಳೆ ಏನಾದ್ರೂ ಮುರಿಯಲ್ಪಟ್ಟಿದೆಯಾ, ಅದನ್ನು ಕಟ್ಟುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ ಪ್ರೀತಿ ದೇವಜನರೇ. ಹಾಗಾಗಿ ಮನೆವಾರ್ತೆಯವರ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಜವಾಬ್ದಾರಿ ಏನಪ್ಪ ಅಂತಂದ್ರೆ, ನಮಗೆ ಕೊಡಲ್ಪಟ್ಟಿರ್ತಕ್ಕಂಥ ಕುರಿಗಳನ್ನು ಜವಾಬ್ದಾರಿಯಿಂದ ಕಾಯಬೇಕಾಗಿದೆ. ಕರ್ತನ ರಾಜ್ಯದ ವಿಸ್ತರಣೆಗೋಸ್ಕರವಾಗಿ ನಾವು ಕರೆಯಲ್ಪಟ್ಟಿದ್ದೇವೆ ಪ್ರಿಯರೇ. ನನ್ನ ರಾಜ್ಯ ವಿಸ್ತರಣೆಗೋಸ್ಕರವಾಗಿ ಅಲ್ಲ, ನಮ್ಮ ರಾಜ್ಯ ವಿಸ್ತರಣೆಗೋಸ್ಕರವಾಗಿ ಅಲ್ಲ. ಮುಂದೆ ಹೇಳ್ತದನ್ನ 5ನೇದಾಗಿ ನಾವು ನೋಡುವುದಾದ್ರೆ, ನಾನು ಮುಗಿಸ್ತೇ, ಮಂದೆಯನ್ನು ಎಚ್ಚರಿಕೆಯಿಂದ ರಕ್ಷಿಸಬೇಕೆಂಬುದಾಗಿ ಹೇಳ್ತಾನೆ. ಮಂದೆ ಅಂದ್ರೆ ಈ ಸಭೆಯನ್ನು, ಈ ಹಿಂಡನ್ನು ಬಹಳ ಎಚ್ಚರಿಕೆಯಿಂದ ರಕ್ಷಿಸಬೇಕು. ಯಾಕಂದ್ರೆ ತೋಳುಗಳು ಬರ್ತವೆ ಅಂತೇಳಿ ಯೇಸು ಸ್ವಾಮಿ ಹೇಳಿದ್ದಾರೆ. ತೋಳುಗಳು ಬರ್ತವೆ, ಹಿಡಿದುಕೊಂಡು ಹೋಗ್ತವೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದಂತ ಉದಾಹರಣೆಯನ್ನು ನಾವು ನೋಡುತ್ತೇವೆ ಪ್ರಿಯರೇ. ಅಪೊಸ್ತಲರ ಕೃತ್ಯಗಳಲ್ಲಿ 20ನೇ ಅಧ್ಯಾಯ 28, 29ನೇ ವಚನದಲ್ಲಿ ನಾವು ನೋಡುವುದಾದ್ರೆ, ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡಂತ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಮ್ಮನ್ನು ಆ ಹಿಂಡಿನಲ್ಲಿ ಅಧ್ಯಕ್ಷರನ್ನಾಗಿ ಇಟ್ಟಿದ್ದಾನೆ ಎಂಬುದಾಗಿ ಬರೆಯುತ್ತಾ ಇದ್ದಾನೆ. ಆ ಹಿಂಡಿನಲ್ಲಿ ಅಧ್ಯಕ್ಷರನ್ನಾಗಿ ಇಟ್ಟಿದ್ದಾನೆ. ಮುಖ್ಯ ಅಧ್ಯಕ್ಷನೇ ಯಾರು? ಯೇಸು ಕ್ರಿಸ್ತನೆಂಬುದಾಗಿ ಪೇತ್ರನ ಪತ್ರಿಕೆಯಲ್ಲಿ ಬರೀತಾ ಇದ್ದಾನೆ. ಆತನು ಕುರುಬನು, ಮುಖ್ಯ ಅಧ್ಯಕ್ಷನು ಎಂಬುದಾಗಿ ಬರೀತಾ ಇದ್ದಾನೆ ಪ್ರೀತಿ ದೇವಜನರೇ. ಹಾಗಾಗಿ ನಮ್ಮ ಮಂದೆಯನ್ನು ಎಚ್ಚರಿಕೆಯಿಂದ ಕಾಯಬೇಕಾಗಿದೆ. ತಪ್ಪಾದಂತ ಉಪದೇಶದಿಂದ ನಮ್ಮ ಮಂದೆಯನ್ನು ಕಾಯಬೇಕಾಗಿದೆ. ತಪ್ಪಾದಂತ ಸಿದ್ಧಾಂತದಿಂದ ನಾವು ನಮ್ಮ ಮಂದೆಯನ್ನು ಕಾಯಬೇಕಾಗಿದೆ. ಅಂದ್ರೆ ನಾವು ಸತ್ಯ ಉಪದೇಶವನ್ನು ಮಾಡುವುದರಲ್ಲಿ ಮಂದೆಯನ್ನು ಎಚ್ಚರಿಸಬೇಕು ಪ್ರೀತಿ ದೇವಜನರೇ. ಅಲ್ಲಿ ನಾವು 2:29ನೇ ವಚನದಲ್ಲಿ ನಾವು ನೋಡುವುದಾದ್ರಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ನಾನು ಹೋದ ಮೇಲೆ ಕ್ರೂರವಾದ ತೋಳುಗಳು ನಿಮ್ಮೊಳಗಡೆ ಬರುವೆಂದು ನಾನು ಬಲ್ಲೆನು, ಅವು ಹಿಂಡನ್ನು ಕನಿಕರಿಸುವುದಿಲ್ಲ. ಅದಕ್ಕಾಗಿ ಬಹಳ ಎಚ್ಚರಿಕೆಯಿಂದ ಕಾಯಿರಿ. ಬಹಳ ಎಚ್ಚರಿಕೆಯಿಂದ ಕಾಯುವುದಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ ಪ್ರೀತಿ ದೇವಜನರೇ. ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯ 15 ಮತ್ತು 17ನೇ ವಚನದಲ್ಲಿ ನಾವು ನೋಡುವುದಾದ್ರೆ, 3 ಬಾರಿ ಕೇಳ್ತದನೆ ಯೇಸು ಸ್ವಾಮಿ ಪೇತ್ರ, ಸಿಮೋನನಿಗೆ ಮತ್ತು ಯೋಹಾನನಿಗೆ 3 ಬಾರಿ ಕೇಳ್ತದನೆ. ಏನಂದ್ರೆ, ಒಂದು ವೇಳೆ ನನ್ನ ಮೇಲೆ ಏನಾದ್ರೂ ನೀನು ಪ್ರೀತಿ ಇಟ್ಟಿದ್ಯಾ ಎಂಬುದಾಗಿ ಕೇಳಿದಾಗ ಯೇಸು ಏನ್ ಹೇಳ್ತಾನಂತಂದ್ರೆ, ಅವನಿಗೆ ನನ್ನ ಕುರಿಗಳನ್ನು ಮೇಯಿಸು. 3 times ಕಂಟಿನ್ಯೂಸ್ಲಿ ಈಸ್ ಆಸ್ಕಿಂಗ್. ನೀವು ಬೇಕಾದ್ರೆ ಅದನ್ನು ಓದಬಹುದು. ಯಾಕೆ ಯೇಸು ಸ್ವಾಮಿ 3 ಬಾರಿ ಕೇಳಿದ? ನನ್ನ ಕುರಿಗಳನ್ನು ಮೇಯಿಸು, ನನ್ನ ಕುರಿಗಳನ್ನು ಮೇಯಿಸು, ನನ್ನ ಕುರಿಗಳನ್ನು ಮೇಯಿಸು. ಯಾಕಂದ್ರೆ ಜವಾಬ್ದಾರಿಯಾದಂತ ಕೆಲಸದಲ್ಲಿ ನಾವಿದ್ದೇವೆ. ಮನೆವಾರ್ತೆಯವರ ಕೆಲಸದಲ್ಲಿ ನಾವಿದ್ದೇವೆ. ಅದಕ್ಕೆ ಅಲ್ಲಿ ಕೊರಿಂಥ 4ನೇ ಅಧ್ಯಾಯ 2ನೇ ವಚನದಲ್ಲಿ ಏನ್ ಹೇಳಿದನಂದ್ರೆ, ಮನೆವಾರ್ತೆಯವನ
ಯಾವ ರೀತಿಯಾಗಿ ಕಾಣಿಸಿಕೊಳ್ಬೇಕು ಅಂದ್ರೆ ನಂಬಿಗಸ್ತಿಕನಾಗಿ ಕಾಣಿಸಿಕೊಳ್ಳಬೇಕು. ನಾನು ಇಲ್ಲಿ ಲೌಕಿಕ ವಿಚಾರ ಮಾತಾಡ್ತಾ ಇಲ್ಲ. ದೇವರ ಮನೆಯಲ್ಲಿ ನಾವು ನಂಬಿಗಸ್ತಿಕರಾಗಿರಬೇಕು. ಸುವಾರ್ತೆಯನ್ನು ಸಾರುವುದರಲ್ಲಿ ನಂಬಿಗಸ್ತಿಕರಾಗಿರಬೇಕು. ಮತ್ತೇನಂತಂದ್ರೆ ಉಪದೇಶ ಮಾಡುವುದರಲ್ಲಿ ನಾವು ನಂಬಿಗಸ್ತಿಕರಾಗಿರಬೇಕು. ಮತ್ತು ಇನ್ನೊಂದು ವಿಷಯದಲ್ಲಿ ನಾವು ಹೇಳ್ಬೇಕಂದ್ರೆ ಸತ್ಯ ಸುವಾರ್ತೆಯನ್ನು ನಾವು ಪ್ರಕಟಿಸುವುದರಲ್ಲಿ ಕೂಡ ನಂಬಿಗಸ್ತಿಕರಾಗಿರ್ಬೇಕು. ಪ್ರೀತಿ ದೇವ ಜನರೇ, ಜಾನ್ ಹೈಡ್ ಎನ್ನುವಂತ ಒಬ್ಬ ಮಿಷನರಿ ಕುರಿತಾಗಿ ನಾನು ಓದ್ತಾ ಇದ್ದೆ. ನಿಜವಾಗಲೂ ಬೆಳಗಿನ ಜಾವದಲ್ಲಿ ಆತನು ಪ್ರಾರ್ಥನೆಗೆ ಕುಳಿತುಕೊಂಡಾಗ 6 ತಾಸು ಮೊಣಕಾಲಿನ ಮೇಲೆ ದೇವರೇ ಆತ್ಮ ಕೊಡು, ಇಲ್ಲಂತಂದ್ರೆ ನನ್ನ ಪ್ರಾಣ ತೆಗೆದುಕೋ ಎಂಬುದಾಗಿ ಪ್ರಾರ್ಥಿಸಿದಂತ ಮಿಷನರಿಗಳು ಎಷ್ಟೋ ಉದಾಹರಣೆ ಇದೆ. ಎಷ್ಟೋ ಮಿಷನರಿಗಳು ಬಂದರು, ಅವರ ಪ್ರಾಣ ತ್ಯಾಗ ಮಾಡಿದರು, ಅವರ ಕುಟುಂಬಸ್ಥರನ್ನು ತ್ಯಾಗ ಮಾಡಿದರು, ಮಕ್ಕಳನ್ನು ತ್ಯಾಗ ಮಾಡಿದರು. ಇವತ್ತು ನಾವು ನೀವು ಕರೆಯಲ್ಪಟ್ಟಿದ್ದೇವೆ ಒಂದೇ ಒಂದು ಉದ್ದೇಶ, ಇವತ್ತಲ್ಲ ನಾಳೆ ನಾವು ಸಾಯ್ತೇವೆ. ನಾವು ಯಾವಾಗ್ಲೂ ಹೇಳ್ತಿರ್ತೀವಿ, ನನ್ನ ಡೈಲಾಗ್ ನನ್ನ ಸಭೆಯಲ್ಲಿ, ಸುಮ್ನೆ ಸಾಯ್ಬೇಡ್ರಿ, ಒಂದ್ 10 ಇಲ್ಲ 20 ಜನ ಆತ್ಮಗಳನ್ನು ತೆಗೆದುಕೊಂಡು ಸಾಯ್ರಿ ಎಂಬುದಾಗಿ ನಾನು ಹೇಳ್ತೀನಿ. ಯಾಕಂತಂದ್ರೆ ಕ್ರಿಸ್ತನ ರಾಜ್ಯಕ್ಕೋಸ್ಕರವಾಗಿ ನಾವು ದುಡಿಯುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ ಅಂತಂದ್ರೆ ನಾವು ನಮ್ಮ ಮಂದೆಯನ್ನು ಏನಂತಂದ್ರೆ ಸರಿಯಾದ ರೀತಿಯಲ್ಲಿ ಎಚ್ಚರಿಕೆಯಿಂದ ರಕ್ಷಿಸುವುದು ಮಾತ್ರವಲ್ಲದೆ, ಶ್ರದ್ಧೆಯಿಂದ ಕಾಯುವುದು ಮಾತ್ರವಲ್ಲದೆ, ತ್ಯಾಗದಿಂದ ಪ್ರೀತಿಸುವುದು ಮಾತ್ರವಲ್ಲದೆ, ಮಂದೆಗೆ ಸರಿಯಾದ ರೀತಿಯಲ್ಲಿ ಮಾದರಿಯಾಗಿ ನಡೆದುಕೊಳ್ಳಬೇಕೆಂಬುದಾಗಿ ದೇವರು ನಮಗೆ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದ್ದಾನೆ. ಆಮೆನ್. ಖಂಡಿತವಾಗಲೂ ನಾವು ಒಳ್ಳೆಯ ನಂಬಿಗಸ್ತಿಕೆ ಮನೆಮಾರ್ತಿಯವರಾಗೋಣ, ಒಳ್ಳೆಯ ಕುರುಬರಾಗೋಣ, ವೇದ ಪಾರಾಯಣ ಮಾಡೋಣ, ಪ್ರಸಂಗ ಮಾಡೋಣ, ಉಪದೇಶ ಮಾಡೋಣ. ಆದ್ರೆ ನಮ್ಮ ಪ್ರಸಂಗದಲ್ಲಿ ಸತ್ಯ ಸುವಾರ್ತೆಯನ್ನು ನಾವು ಯಾವಾಗಲೂ ಕೇಂದ್ರೀಕರಿಸೋಣ ಪ್ರಿಯರೇ. ಆಗ ತಾನೇ ನಮ್ಮ ಉಪದೇಶ ಪರಿಣಾಮಕಾರಿಯಾಗಿ ಫಲದಾಯಕವಾಗಿ ಅನೇಕ ಆತ್ಮಗಳನ್ನು ಕ್ರಿಸ್ತನ ರಾಜ್ಯಕ್ಕೆ ತರುವುದಕ್ಕೆ ಸಹಾಯವಾಗುವಂತದ್ದಾಗಿದೆ. ಥ್ಯಾಂಕ್ ಯು. ಮೇ ಗಾಡ್ ಬ್ಲೆಸ್ ಯು. ಈ ಸಮಯವನ್ನು ಕೊಟ್ಟರೆ